ನೋಡಿ ನಿಜವಾಗ್ಲೂ ಎಷ್ಟು ಕ್ಲೆವರ್ ಅಂದ್ರೆ, ಆಮೇಲೆ ಎಷ್ಟು ಹಾನೆಸ್ಟ್ ಅಂದ್ರೆ, ಒಬ್ಬ ಪ್ರೊಡ್ಯೂಸರ್ ಒಂದು ಕತೆ ಹೇಳಬೇಕು ಅಂದ್ರೆ 1 ವರ್ಷ ತಗೊಂಡು ಅದನ್ನ ಅನಿಮೇಷನ್ ಒಂದು ಸಿನಿಮಾ ಮಾಡಿ ಅದು ಆರ್ ಹಿಂಗೆ ಬರುತ್ತೆ, ಇದೇ ತರ ವಾಯ್ಸ್ಗಳು ಬರುತ್ತೆ, ಇದೇ ತರ ಶಾರ್ಟ್ಸ್ ಬರುತ್ತೆ ಅಂತೆಲ್ಲ ಮಾಡಿ ತೋರಿಸಿ ಎಷ್ಟು ಕಾನ್ಫಿಡೆನ್ಸ್, ಎಷ್ಟು ಪರಿಶ್ರಮ ಇದೆ ಅದ್ರಿಂದ ಅಂತ. ಈಗ ನಾವು ಮಾಡ್ತಿದ್ವಿ, ಈಗ ಏನಂದ್ರೆ ಒಂದಷ್ಟು ಸ್ಕ್ರಿಪ್ಟ್ ಮಾಡ್ತಿದ್ವಿ, ಒಂದಷ್ಟು ಏನೋ ಬೊಂಬೆಗಳು ಫೋಟೋಸ್ ಎಲ್ಲ ಮಾಡ್ತಿದ್ವಿ. ಬಟ್ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ ದಟ್ಸ್ ವೈ ಹೊಸ ಜನರೇಷನ್ ಯಾಕೆ ಬರ್ಬೇಕು ಅಂದ್ರೆ ಅಪ್ಡೇಟೆಡ್ ಆಗಿರ್ತಾರೆ. ಈಗಿನ ಏನ್ ನಡೀತಾ ಇದೆ ನೋಡಿ, ಅವ್ರು ಅನಿಮೇಷನ್ ಸಿನಿಮಾ ಮಾಡಿ ಅದು ಆರ್ ಮಾಡಿ ತೋರಿಸ್ಬೇಕು ಅಂದ್ರೆ ಆ ಪ್ರೊಡ್ಯೂಸರ್ಗೂ ಅಷ್ಟೇ ಕಾನ್ಫಿಡೆನ್ಸ್ ಬಂದು ನೋಡಿದ್ರು, ಅವ್ರ ಫ್ಯಾಮಿಲಿಗೆಲ್ಲ ತೋರಿಸಿದ್ರು. ಹೆಂಗಿರುತ್ತೆ ಸಿನಿಮಾ, ಇದೇ ನಾನು ಹಿಂಗೆ ಇಂಟ್ರೆಸ್ಟಿಂಗ್ ಆಗಿದೆ, ರಿಯಲ್ ಆಗಿ ಆರ್ಟಿಸ್ಟ್ ಹಾಕೊಂಡ್ರೆ ಹೆಂಗಿರುತ್ತೆ. ಆಮೇಲೆ ಎಲ್ಲ ಮಾಡಿದ್ರ ಬೇರೆ ಕೂಡ ಅದನ್ನ ತೋರಿಸಿ ಇದ್ರಲ್ಲಿ ಈ ತರ ಗ್ರಾಫಿಕ್ಸ್ ಬರುತ್ತೆ, ಈ ತರ ಒಂದು ಗೆಟಪ್ಸ್ ಬರುತ್ತೆ, ಅದೆಲ್ಲ ಮಾಡಿ. ಸೊ ಅವರು ಧಾರಾಳವಾಗಿ ಖರ್ಚು ಮಾಡಿ ಧೈರ್ಯವಾಗಿಲ್ಲ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನೋದಕ್ಕೆಲ್ಲ ತುಂಬಾ ಅದ್ಭುತ. ಅಲ್ಲೇ ಸಕ್ಸಸ್ಫುಲ್ ಅವರು. ಸಣ್ಣ ಲೈನ್ ಶಿವಣ್ಣ ಹೇಳಿ ಕರೆಕ್ಟ್ ಅಲ್ವಾ, ಇದು ಇನ್ನೂ ಕರೆಕ್ಟ್ ಜಡ್ಜ್ಮೆಂಟ್ ಸಿಗುತ್ತಲ್ಲ ಅನ್ನಿಸ್ತು. ಈಗ ಎಲ್ಲ ಎಡಿಟ್ ಮಾಡಿ ನೋಡಿ ಕರೆಕ್ಟ್ ಮಾಡಿ, ಯಾಕಂದ್ರೆ ನೋಡಿ ಆ ಟೈಮ್ ನಮ್ಮ ಟೈಮಲ್ಲಿ ಅಂದ್ರೆ ಮಾನಿಟರ್ ಇರ್ಲಿಲ್ಲ, ನೋಡೋ ಅವಕಾಶ ಇಲ್ಲ. ಅವಾಗೆಲ್ಲ ಏನೋ ಇವತ್ತು ಹೇಳ್ಬೇಕಂದ್ರೆ ಇವ್ರದ್ದು ಬೆಂಕಿ ಹಾಕ್ಬಿಟ್ಟು ಒಂದು ಆಪ್ಟಿಕಲ್ ಅಲ್ಲಿ ಮಾಡಿ ಹೋಮ್ ಇಂಟ್ರೊಡಕ್ಷನ್ ಅಷ್ಟು ಖುಷಿ ಪಟ್ಟಿದ್ವಿ. ಯಾಕಂದ್ರೆ ಅಲ್ಲಿ ಶೂಟ್ ಮಾಡೋದು ನಮ್ಗೆ ಗೊತ್ತಾಗಲ್ಲ, ಆ ಬೆಂಕಿ ಇಲ್ಲಿವರೆಗೆ ಬಂದ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇವ್ರು ತಗೊಂಡು ಸೇರಿದಾಗ ಅದೆಲ್ಲ ಶಾರ್ಟ್ ಮಾಡಿದಾಗ ಆ ಒಂದು ಥ್ರಿಲ್. ಬಟ್ ಈಗೇನಂದ್ರೆ ಒಂದು ಅಡ್ವಾಂಟೇಜ್, ಅವಾಗ ಒಂದು ಥ್ರಿಲ್ ಇತ್ತು, ಇವಾಗ ಒಂದು ಅಡ್ವಾಂಟೇಜ್ ಈಗಲೇ ನೋಡ್ಬೋದು, ಈಗಲೇ ಕರೆಕ್ಟ್ ಮಾಡ್ಬೋದು, ಈಗಲೇ ಚೇಂಜ್ ಮಾಡ್ಬೋದು. ಸೊ ಇನ್ನೂ ಒಂದು ಅಡ್ವಾಂಟೇಜ್ ಈ ತರ ಹೇಳಿ ಅನಿಮೇಷನ್ ಸಿನಿಮಾನೇ ಮಾಡಿ ನೋಡಿ ಆಮೇಲೆ ಡಿಸೈಡ್ ಮಾಡ್ಬೋದು ಸಿನಿಮಾ ಮಾಡಕ್ಕೆ ಅನ್ನೋದು ಒಂದು ಹೊಸ ತರ. ಎಷ್ಟೋ ಜನಕ್ಕೆ ಅದು ಹೇಳಿ ಇವಾಗ ಅದೇ ಹೇಳ್ತಾರಂತಲ್ಲ, ಏನು ಇವಾಗ ಸ್ಟೋರಿ ಯಾಕೆ ಹೋಗಿ ಹೇಳ್ತೀರಾ, ತೋರ್ಸೇ ಬಿಡಿ ಅಂತ. ಈಗ ಅದೇನೋ ಪಿಚಿಂಗ್ ಅಂತ ಆಗಿದೆ, ಪ್ರೊಡ್ಯೂಸರ್ ಪಿಚಿಂಗ್ ಅಂತ ಇಲ್ಲಿ ಇದ್ರಲ್ಲೆಲ್ಲ ಮಾಡಿ ಈ ತರ ನಂದು ಅಂತ ನಾವು ಅದನ್ನ ನೋಡ್ರಿ ಏನು ಹಿಂಗಿದೆ ಇದು ಸಿನಿಮಾ ಅನ್ಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಬರ್ಬೋದು ಡೈರೆಕ್ಟರ್ಗಳ ಮೇಲೆ.